ವಿಧಾನ ಪರಿಷತ್ ಸದಸ್ಯರು ಯತೀಂದ್ರ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿವರಾತ್ರಿ ಕಳೆದ ಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಳ್ಳೇದಾಗ್ತದೆ, ತಮಗೂ ಒಳ್ಳೇದಾಗ್ತದೆ, ರಾಜ್ಯದ ಜನತೆ ಒಳ್ಳೇದಾಗ್ತದೆ ಅಂತ ಅವ್ರು ಹೇಳಿಲ್ಲ. ರಾಜ್ಯದ ಜನತೆ ಒಳ್ಳೇದಾಗ್ತದೆ ಅಂತ ಅವ್ರು ಹೇಳಿಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೂ ಒಳ್ಳೇದಾಗ್ತದೆ, ತಮಗೂ ಒಳ್ಳೇದಾಗ್ತದೆ, ಎಲ್ರಿಗೂ ಒಳ್ಳೇದಾಗ್ತದೆ ಅಂತ. ಅದರ ಅರ್ಥ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡುವುದನ್ನ ಬಹಳ ಸೂಕ್ಷ್ಮವಾಗಿ ಮುಖ್ಯಮಂತ್ರಿಯ ಸುಪುತ್ರರು ಬಿಚ್ಚಿಟ್ಟಿದ್ದಾರೆ ಅನ್ನೋದು ಮೊದಲ ಅಂಶ. ಎರಡನೇದು, ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ರೆ ತಾವು ಕ್ಯಾಬಿನೆಟ್ ಅಲ್ಲಿ ಬರ್ತೇವೆ ಅನ್ನೋ ಸುಳಿವನ್ನು ಕೂಡ ಯತೀಂದ್ರ ಅವರು ಕೊಟ್ಟಿದ್ದಾರೆ. ಮೂರನೇದು, ಎಲ್ಲದಕ್ಕಿಂತ ಮಿಗಿಲಾಗಿ ಶಿವರಾತ್ರಿ ಆದ ನಂತರ ಮೇಲೆ ರಾಜ್ಯಕ್ಕೂ ಒಳ್ಳೇದಾಗ್ತದೆ, ಎಲ್ರಿಗೂ ಒಳ್ಳೇದಾಗ್ತದೆ ಅಂತ ಹೇಳಿದ್ರೆ, ಕಳೆದ 2.25 ವರ್ಷದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದ ಜನತೆಗೆ ಅನ್ಯಾಯ ಮಾಡಿದೆ, ದ್ರೋಹ ಎಸಗಿದೆ ಅನ್ನೋದನ್ನ ಸ್ವತಃ ಮುಖ್ಯಮಂತ್ರಿಗಳ ಸುಪುತ್ರರು ಯತೀಂದ್ರ ಅವರು ಒಪ್ಪಿಕೊಂಡಿದ್ದಾರೆ ಅನ್ನೋದು ಜಗಜ್ಜಾಹೀರಾಗಿದೆ. ಅವರ ಅಂತರಾಳದ ಮಾತುಗಳನ್ನು ಅವರು ಆಡಿದ್ದಾರೆ. ಅವರ ಅಂತರಾಳದ ಮಾತುಗಳ ಜೊತೆಗೆ ಬಹುಶಃ ಈ ನಾಡಿನ ಜನರ ನಾಡಿ ಮಿಡಿತವನ್ನು ಕೂಡ ಯತೀಂದ್ರ ಸಿದ್ದರಾಮಯ್ಯನವರು ಅರ್ಥ ಮಾಡಿಕೊಂಡೇನೆ ಶಿವರಾತ್ರಿ ಆದ್ಮೇಲೆ ಆದ್ರೂ ಕೂಡ ಒಳ್ಳೇದಾಗ್ತದೆ ಅನ್ನೋ ಒಂದು ಆಶಾಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮಾತನಾಡ್ತಾ ಇನ್ನೊಂದು ಹೇಳಿದ್ದಾರೆ. ತಂದೆಯವರಿಗೆ, ಸಿದ್ದರಾಮಯ್ಯನವರಿಗೆ ಸಮುದಾಯದವರು ರಾಜಕೀಯ ಶಕ್ತಿಯನ್ನು ಕೊಡಬೇಕು. ಅರೆ, ಇನ್ನೂ ಎಷ್ಟು ಬೇಕ್ರಿ ಸ್ವಾಮಿ ರಾಜಕೀಯ ಶಕ್ತಿ? ನಾನು ತಮ್ಮ ಮುಖೇನ ಯತೀಂದ್ರ ಸಿದ್ದರಾಮಯ್ಯನವರಿಗೆ ವಿನಂತಿ ಮಾಡ್ತೇನೆ. ಹಲವಾರು ಬಾರಿ ಹೇಳಿದ್ದೇನೆ, ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಇರ್ತೇವೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏನ್ ಮಾಡಿದ್ದೀರಿ ಅನ್ನೋದನ್ನು ಜನ ನೆನಪಲ್ಲಿ ಇಟ್ಕೋಬೇಕಾಗ್ತದೆ. ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಬಹಳ ದೊಡ್ಡ ಪಾಪ ಏನು ಅವರೇ ಹೇಳಿದ್ರಲ್ಲ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ 50,000 ಕೋಟಿ ನೀರಾವರಿ ಯೋಜನೆಗೆ ಕೊಡ್ತೇವೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಹೋಗುದಿಲ್ಲ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡ್ತೇನೆ ಸದನದಲ್ಲಿ. ಆದ್ರೆ ಕನಿಷ್ಠ ಇವತ್ತು ರಾಜ್ಯದಲ್ಲಿರುವಂತಹ ಕುರಿಕಾರರು ಬಹಳ ದೊಡ್ಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಅಚಾನಕ್ ಆಗಿ ಕುರಿ ಮೇಕೆಗಳು ಏನೇನು ಸಾಯ್ತವೆ, ಅನುಗ್ರಹ ಯೋಜನೆ ಅಡಿಯಲ್ಲಿ ಅದು ಪರಿಹಾರವನ್ನು ಕೂಡ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ. 45 ಕೋಟಿ ರೂಪಾಯಿ ಬಾಕಿ ಉಳ್ಕೊಂಡಿದೆ. 90,000 ಕುರಿ ಮೇಕೆಗಳು ಸತ್ತಿದ್ದಾವೆ. ಕೇವಲ 30,000ಕ್ಕೆ ಮಾತ್ರ ಪರಿಹಾರನ ಕೊಟ್ಟಿದ್ದಾರೆ. ಉಳಿದಂತ 70,000ಕ್ಕೆ 60,000 ಕುರಿ ಮರಿಗಳು ಏನ್ ಸತ್ತಿದೆ ಅದಕ್ಕೆ ಪರಿಹಾರ ಕೊಟ್ಟಿಲ್ಲ. ಅದನ್ನಾರು ಕೊಡಿಸಿ ಮಾನ್ಯ ಯತೀಂದ್ರ ಅವರೇ. ಎರಡನೇದಾಗಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದೇ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ದಾಗ ಶೋಷಿತ ಪೀಡಿತ ಸಮುದಾಯಗಳ ಅಭಿವೃದ್ಧಿಗೋಸ್ಕರ ಆ ಸಮುದಾಯದಲ್ಲಿರುವಂತಹ ಯುವಜನತೆಗೆ ಅನುಕೂಲ ಆಗಲಿ ಅಂತೇಳಿ ಏನು ಅನೇಕ ಅಭಿವೃದ್ಧಿ ಬೋರ್ಡ್ಗಳ ಮುಖೇನ ವಾಲ್ಮೀಕಿ ಅಭಿವೃದ್ಧಿ ನಿಗಮ